ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿ ನೋಡ್ತಾ ಇರೋರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ತುಂಬ ದಿನಗಳ ನಂತರದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಮೀಡಿಯಾ ಜೊತೆ ಮಾತಾಡಬೇಕಾದ್ರೆ ಒಂದಷ್ಟು ಭಾಳ ಪ್ರಮುಖವಾದ ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ಅದರಲ್ಲಿ ರೆಗ್ಯುಲರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಮತ್ತು ಏಡೆಡ್ ಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೆಕ್ಸ್ಟು ಅಕಾಡೆಮಿಕ್ ಇಯರ್ ಏನಿದೆ, ಜೂನ್ 1ನೇ ತಾರೀಕು ಸ್ಕೂಲು ಶುರುವಾಗ್ತಕ್ಕಂಥ ಒಂದು ಟೈಮ್ ಏನಿದೆ, ಸೊ ಆ ಜೂನ್ 1ನೇ ತಾರೀಕು ಒಳಗಡೆ ಶಿಕ್ಷಕರ ನೇಮಕಾತಿಯ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟ ಬೆನ್ನಲ್ಲೇ ಥೌಸಂಡ್ಸ್ ಆಫ್ ಕ್ವಶನ್ಸನ್ನು ಈ ಟೀಚರ್ ಆಸ್ಪಿರೆಂಟ್ಸು ಖಂಡಿತವಾಗ್ಲೂ ಮಾಡ್ತಾರೆ. ಏಕೆಂದರೆ ಈ ಹೇಳಿಕೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಇದು ಅಂದರೆ ಇಟ್ಸ್ ಎ ನ್ಯಾಚುರಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರಲ್ಲ ನೋಡಿ, ಯಾವಾಗಲೂ ಹೇಳಿದ್ದನ್ನೇ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು ಅಂತ. ಹಾಗಾಗಿ ಸೊ ತುಂಬ ಜನರಿಗೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ನಿಜವಾಗ್ಲೂ ಅದು ಆಚರಣೆಗೆ ಬರುತ್ತಾ? ಖಂಡಿತವಾಗ್ಲೂ ಜೂನ್ 1ನೇ ತಾರೀಕು ಒಳಗಡೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತಾ? ಇನ್ನೊಂದು ಕಡೆ ರಿಸರ್ವೇಷನ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಇಶ್ಯೂಸ್ ಆಗಿದೆ, ಅದು ಕೋರ್ಟಿಂದ ಸರಿಯಾದ ಡೈರೆಕ್ಷನ್ಸ್ ಬರಬೇಕು. 6%ಗೆ ತೊಂದರೆ ಇಲ್ಲ ಮಾಡಿ ಅಂತ ಹೇಳಿದರೆ ಅಂತ ಇವ್ರು ಹೇಳ್ತಾರೆ, ಮತ್ತು ಎಲ್ಲವೂ ಕೂಡ ಸ್ಟಿಲ್ ಇನ್ ಕೋರ್ಟ್ ಅದು. ಹಾಗಾಗಿ ಸೊ ಅಲ್ಲಿಂದನೇ ಬರಬೇಕದು. ಎಷ್ಟೇ ಏನೇ ಮೌಖಿಕವಾಗಿ ಹೇಳಿಕೆ ಕೊಟ್ಟರು ಏನಾದರೂ ಸಮಸ್ಯೆಗಳಾಯಿತು ಅಂತಂದರೆ ಏನಾಗುತ್ತೆ, ಮತ್ತೆ ಡಿಲೇ ಆಗುತ್ತೆ ನೋಟಿಫಿಕೇಷನ್ ಮಾಡೋದು. ಹಾಗಾಗಿ ಸೊ ಜೂನ್ 1ನೇ ತಾರೀಕು ಅಂತ ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನಾವು ಮಾಡ್ತೀವಿ ಹಾಗೆ ಅಂತ ಅಂದ್ಬಿಟ್ಟು. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಅದು. ಸೊ ದಯಮಾಡಿ ನೀವೇ ವಾಚ್ ಮಾಡಿ ಅವ್ರೇನು ಹೇಳಿದ್ದಾರೆ ಅಂತ. ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ. ನನಗೆ ವಿಶ್ವಾಸ ಇದೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಜೆಟ್ ಅನ್ನ ಕೊಡ್ತಾರೆ. ನನ್ನ ಶಿಕ್ಷಣ ಇಲಾಖೆಗೆ ನಾನು ಕೇಳಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಿಶ್ವಾಸದಿಂದ ಕೊಡ್ತಾರೆ ಅಂತಕ್ಕಂಥದ್ದನ್ನ ಶಿಕ್ಷಕರ ನೇಮಕಾತಿ ಐ ಥಿಂಕ್ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು. ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವಶನ್ ಇರೋದು. ಆ 6% ಬಿಟ್ಟು ನೇಮಕಾತಿನ ಎಲ್ಲ ಕಡೆನೂ ನಾವು ಮಾಡ್ಬೋದು ಅಂತ. ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 6%. ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಅಂತೇಳಿ. ನಾವು ಪ್ರಿಪ್ರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ, ಅಂದರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತು ಇನ್ನೂ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು. ಬಟ್ ಒಂದು ಗ್ಯಾರಂಟಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12-13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು 3-4 ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100% ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನು ಆಗಲೇ 13,000 ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದಮೇಲೆ ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದ. ಇನ್ನೂ 10,000 ಮತ್ತು 6,000 ಬಂದರೆ ನನಗನ್ಸುತ್ತೆ ಒಂದು 7-8 ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತು ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತು ಫಿಸಿಕಲ್ ಟ್ರೈನಿಂಗ್, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನು ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ, ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅದನ್ನು ನೋಡ್ಬೋದು. ಆಮೇಲೆ ಭಾಳ ಮುಖ್ಯವಾಗಿ ಏನಂತೇಳಿ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಶಿಕ್ಷಕರು ಬೇಕಾಗುತ್ತೆ, KPS ಶಾಲೆಗಳು ಕೊಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗುತ್ತೆ, ಮಕ್ಕಳನ್ನ ಹಳ್ಳಿ ಕಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಈ KPS ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆಯನ್ನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು. ಮತ್ತು ಟೋಟಲ್ ಆನ್ ದ ಹೋಲ್ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಅಂತ ಇದೆ. ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ, ನಾವು ಮಾಡಿರ್ತಕ್ಕಂಥ ಈ 2.5 ವರ್ಷ ಕೆಲಸ, ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ. ಇದನ್ನೆಲ್ಲದೂ ಕೂಡ ನೋಡಿದರೆ ನನಗೆ ವಿಶ್ವಾಸ ಇದೆ 100% ದಾಖಲಾತಿನೂ ಹೆಚ್ಚಾಗ್ತದೆ. ಒಂದು ಕಡೆ ಕಮ್ಮಿ ಆಗುತ್ತೆ, ಯಾಕೆಂದರೆ ಫೇಶಿಯಲ್ ಅಟೆಂಡೆನ್ಸ್ ಬಂದಾಗ ಅದು ಫಿಸಿಕಲ್ ಥರದ್ದು. ಬಟ್ ದಾಖಲಾತಿ ಜಾಸ್ತಿ ಆಗೋದ್ರ ಜೊತೆಗೆ ರಿಸಲ್ಟ್ಸು ಈ ಸತಿ ಚೆನ್ನಾಗಿರುತ್ತೆ ಅಂತೇಳಿ ವಿಶ್ವಾಸ ಇದೆ ನನಗೆ. 100% ಮಕ್ಕಳ ರಿಸಲ್ಟ್ಸ್ ಕೊಡ್ತಾರೆ. ಆಮೇಲೆ 2ನೇ ಮತ್ತು 3ನೇ ಎಕ್ಸಾಮ್ ಪದ್ಧತಿ ಏನಿದೆಯಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳು ಓಪನ್ ಆಗಿ, ಆ ಟೆನ್ಷನ್ ಇತ್ತು ಮಕ್ಕಳಿಗೆ, ಆ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೀತಕ್ಕಂಥ ಪದ್ಧತಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ KPS ಶಾಲೆಗಳನ್ನು ಸಮಾನತೆಯಾಗಿ ಕೊಡ್ತಾ ಇದ್ದೀವಿ ನಾವು. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಅಲ್ಲಿಗೆ ಒಂದು 200 KPS ಶಾಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ.
ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗೆಲ್ಲ 3-4 ಬರುತ್ತೆ, 2-3 ಕೆಲವು ಕಡೆಗೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ. ಆದರೆ ಈ ಸತಿ ಪ್ರಾಕ್ಟಿಕಲಿ 200 ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಶಾಲೆಗಳೇ ಜಾಸ್ತಿ ಆಗುತ್ತೆ. ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ನಾವು